ರಾಜ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಬಿಜೆಪಿ ನಾಯಕರು ಬಂದು ಹೋಗ್ತಾ ಇದ್ದಾರೆ. ರಾಜ್ಯಕ್ಕೆ ಸಾಲು ಸಾಲು ಬಿಜೆಪಿ ಕೇಂದ್ರ ನಾಯಕರ ಪ್ರವಾಸ. ಅಮಿತ್ ಶಾ, ನರೇಂದ್ರ ಮೋದಿ, ನಂತರ ನಿತಿನ್ ನಬೀನ್ ಆಗಮನ. ಅಮಿತ್ ಶಾ, ನರೇಂದ್ರ ಮೋದಿ, ಈಗ ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷ. ಇವತ್ತು ರಾಜ್ಯಕ್ಕೆ ಬಿಜೆಪಿಯ ನ್ಯಾಷನಲ್ ಪ್ರೆಸಿಡೆಂಟ್ ನಿತಿನ್ ನಬೀನ್ ಬರ್ತಾರೆ. ಮೇ 24, 25ರಂದು ಸರಣಿ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಬಿಜೆಪಿ ಕಚೇರಿಯಲ್ಲಿ ಸಭೆ ಆಗುತ್ತೆ. ಬಿಜೆಪಿ ಎಂಎಲ್ಎಗಳು, ಎಂಎಲ್ಸಿಗಳು, ಸಂಸದರ ಜೊತೆ ಸಭೆ ಮಾಡ್ತಾರೆ. ಮಧ್ಯಾಹ್ನ 2ರಿಂದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. 25ನೇ ತಾರೀಕು ಸಂಘ ಪರಿವಾರದ ಕಚೇರಿಗೂ ಭೇಟಿ ಕೊಡಲಿದ್ದಾರೆ. ರಾಜ್ಯಕ್ಕೆ ಬಿಜೆಪಿಯ ಕೇಂದ್ರ ನಾಯಕರು ಬಂದು ಹೋಗ್ತಾ ಇರೋದು ಈ ಮೊದಲಲ್ಲ, ಆದರೆ ಬ್ಯಾಕ್ ಟು ಬ್ಯಾಕ್ ಬಂದು ಹೋಗ್ತಾ ಇರೋದು ಇದು ಮೊದಲೇ. ಕಾರಣ ಏನು ಅಂತ ಕೇಳಿದ್ರೆ, ಇನ್ನೇನು ಸ್ವಲ್ಪವೇ ದಿನಗಳ ನಂತರ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರ ಅವಧಿ ತೆರವಾಗುತ್ತೆ. ಇನ್ನು ಅಲ್ಲಿಂದಲೇ ಕಂಟಿನ್ಯೂ ಆಗ್ತಾರಾ ಅಥವಾ ಆಗೋದಿಲ್ವಾ, ಅದಕ್ಕೊಂದು ಹೊಸ ಮುಖಕ್ಕೆ ಅವಕಾಶ ಕೊಡ್ತಾರಾ, ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚಿತ ವಿಚಾರ. ಲಿಂಗಾಯತ ಸಮುದಾಯವನ್ನ ಕೈ ಬಿಡೋದಕ್ಕೆ ಬಿಜೆಪಿಗೆ ಮನಸ್ಸಿಲ್ವೋ, ಒಕ್ಕಲಿಗ ನಾಯಕತ್ವ ಸ್ವೀಕರಿಸೋದಕ್ಕೆ ಮನಸ್ಸಿಲ್ವೋ ಗೊತ್ತಿಲ್ಲ. ಪಶ್ಚಿಮ ಬಂಗಾಳ ನಂತರ ಕರ್ನಾಟಕ ಬಿಜೆಪಿ ಟಾರ್ಗೆಟ್. ಈಗಿನಿಂದಲೇ ಪಕ್ಷ ಸಂಘಟನೆ ಚುರುಕುಗೊಳಿಸೋದಕ್ಕೆ ಎಲ್ಲ ಸಕಲ ತಯಾರಿ ಆಗ್ತಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ತೀವ್ರಗೊಳಿಸುವ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಜನಾಂದೋಲನ ಮತ್ತು ರಾಜ್ಯವ್ಯಾಪಿ ಪ್ರತಿಭಟನೆಗಳ ರೂಪುರೇಷೆ ರೆಡಿಯಾಗಿದೆ. ಎಂಎಲ್ಎಗಳು, ಸಂಸದರ ಕಾರ್ಯಕ್ಷಮತೆಯ ಬಗ್ಗೆ ರಿಪೋರ್ಟ್, ಬೂತ್ ಮಟ್ಟದ ಸಂಘಟನೆ ಬಲಪಡಿಸುವುದಕ್ಕೂ ಕೂಡ ಸೂಚನೆ. ಈಗಿನಿಂದಲೇ 2028ರ ಎಲೆಕ್ಷನ್ ತಯಾರಿಯ ಬಗ್ಗೆ ಸೂಚನೆಯನ್ನು ಕೊಡಲಾಗುತ್ತಾ. ಸ್ಥಳೀಯ ಸಂಸ್ಥೆಗಳು, GBA ಚುನಾವಣೆಗೆ ಎಲ್ಲ ಸಕಲ ಸಿದ್ಧತೆಗಳಾಗ್ತಾ ಇದೆ. ಪಕ್ಷದಲ್ಲಿನ ನಿಷ್ಕ್ರಿಯ ನಾಯಕರಿಗೆ ವಾರ್ನಿಂಗ್ ಸಾಧ್ಯತೆಯೂ ಕೂಡ ಇದೆ. ರಾಜ್ಯ ಬಿಜೆಪಿಯಲ್ಲಿನ ಬಣ ರಾಜಕೀಯ ಅದಕ್ಕೆ ಬ್ರೇಕ್ ಬೀಳುತ್ತಾ ಗೊತ್ತಿಲ್ಲ. ಆಗಾಗ ಬಂದು ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಅಮಿತ್ ಶಾ ಬಂದಿದ್ರು, ಮೋದಿಯು ಕೂಡ ಒಂದಷ್ಟು ಕಾರ್ಯಕ್ರಮಕ್ಕೆ ಬಂದು ಹೋದ್ರು. ಅದಾದ ನಂತರ ಬಿಜೆಪಿಯ ಕರ್ನಾಟಕದ ಉಸ್ತುವಾರಿ ಅವರು ಕೂಡ ಬಂದು ಹೋದ್ರು. ಈಗ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇರೋದು. ಅವ್ರು ಬಂದು ಸ್ಥಳೀಯ ಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ನೋಡಿ. ಆರಂಭದ ದಿವಸಗಳಿಂದಲೂ ಕೂಡ BY ವಿಜಯೇಂದ್ರರ ಸ್ಥಾನಕ್ಕೆ ಒಂದಷ್ಟು ಅಪಸ್ವರಗಳು, ಭಿನ್ನ ರಾಗಗಳೆಲ್ಲ ಬಂದಿದ್ವು. ಅದು ಇನ್ನೂ ನಿಂತಿಲ್ಲ. ಆ ಧ್ವನಿಗಳು, ಆ ಧ್ವನಿಗಳ ಅಸಮಾಧಾನಕ್ಕೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ. ಸೊ ಈ ಎಲ್ಲದಕ್ಕೂ ಪರಿಹಾರ ಸಿಗುತ್ತಾ, ಕಾದು ನೋಡೋಣ.